ನಮ್ಮ ಸಂಘಟನೆಯ ಉದ್ದೇಶ ಏನಂದ್ರೆ ನಮ್ಮ ಎಸ್ಸಿ ಸಮಾಜದವರು ನಮ್ಮ ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ನಮ್ಮ ಮಾದಿಗ ಸಮಾಜದವರು ಮುಂದೆ ಬರಬೇಕು ಅಂತ ಹೇಳಿ ನಮ್ಮ ಸಂಘಟನೆಯ ಉದ್ದೇಶ. ಅದೇ ರೀತಿಯಾಗಿ ನಮ್ಮ ಎಜೆ ಸದಾಶಿವ ಆಯೋಗ ವರದಿ ಜಾರಿ ಮಾಡುವ ಸಲುವಾಗಿ ನಮ್ಮ ಸಂಘಟನೆಯ ಉದ್ದೇಶ ಐತಿ. ನಾವು ಸುಮಾರು 30 ವರ್ಷಗಳಿಂದ ಈ ಎಜೆ ಸದಾಶಿವ ಆಯೋಗ ವರದಿ ಆಗ್ಬೇಕಂತ ಹೇಳಿ ನಾವು ಜಾರಿ ಆಗಿಲ್ಲ. ಈ ಸದಾಶಿವ ಆಯೋಗ ಜಾರಿ ಆಗಿಲ್ಲಪ್ಪ 30 ವರ್ಷ ನಾವು ಹೋರಾಟ ಮಾಡ್ಲತ್ತಿದ್ವಿ ಅಂದ್ರ ಈ ನಮ್ಮ ಮಾದಿಗ ಸಮಾಜದಲ್ಲಿ ನಮ್ಮ ಎಲ್ಲಾರ್ದು ಒಕ್ಕಟ್ಟ ಇಲ್ಲದಕ್ಕಾಗಿ ನಮ್ಮ 30 ವರ್ಷದಿಂದ ಉತ್ಸಾಹ ಹೋರಾಟ ಮಾಡೋದಕ್ಕೆ ನಮಗೇನ ಅದ್ರ ಪ್ರತಿಫಲ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಲ್ಲಿ ಮಧ್ಯಪ್ರದೇಶದ ಮಹು ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ತಾಯಿ ಭೀಮಾಬಾಯಿ, ತಂದೆ ರಾಮ್ಜಿ ಅವರಿಗೆ ಅವರು 14ನೇ ಮಗುವಾಗಿ ಜನಿಸುತ್ತಾರೆ. ಅವರ ವಿದ್ಯಾಭ್ಯಾಸವನ್ನು ಸಾತಾರದಲ್ಲಿ ಮುಗಿಸಿಕೊಂಡು BA ಪದವಿ ಹಾಗೂ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಮುಗಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ನಲ್ಲಿ ತಮ್ಮ ಕಾನೂನು ಪದವಿಯನ್ನು ಮುಗಿಸಿಕೊಂಡು ನಂತರ ಭಾರತಕ್ಕೆ ಮರಳುತ್ತಾರೆ. ಆಗ ಭಾರತದಲ್ಲಿ ಜಾತಿ ವ್ಯವಸ್ಥೆ, ಭ್ರಷ್ಟಾಚಾರ ಹಾಗೂ ಎಲ್ಲಾ ರೀತಿಯ ಅನ್ಯಾಯಗಳನ್ನು ಸ್ವತಃ ತಾವೇ ಅನುಭವಿಸುವುದರಿಂದ ದೇಶ ವಿದೇಶಗಳಿಗೆ ಹೋಗಿ ಹಗಲು ರಾತ್ರಿ ಅನ್ನದೇ ಅಧ್ಯಯನ ಮಾಡಿ ತಮ್ಮ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಸಮರ್ಪಿಸುತ್ತಾರೆ. ಅಂದಿನಿಂದ ಈ ದೇಶದ ನ್ಯಾಯಾಂಗ, ಕಾರ್ಯಾಂಗ, ಇಡೀ ಎಲ್ಲಾ ವ್ಯವಸ್ಥೆಯು, ನಮ್ಮ ಭಾರತದ ಎಲ್ಲಾ ವ್ಯವಸ್ಥೆಯು ಅಂದಿನಿಂದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಲು ಪ್ರಾರಂಭವಾದವು. ಅದೇ ರೀತಿಯಾಗಿ ಮೊದಲು ಶಿಕ್ಷಣ ಹಾಗೂ ಮತದಾನ ನಮ್ಮ ಯಾರಿಗೆ ದಲಿತರಿಗೆ ಇದ್ದಿರಲಿಲ್ಲ. ಯಾರ ದೊಡ್ಡ ದೊಡ್ಡ ಶ್ರೀಮಂತರದಾರು, ಯಾರು BA LLB ಟ್ಯಾಕ್ಸ್ ಪದವಿ ಪಡ್ಕೊಂಡಾರು, ಯಾರು ಬಿಸಿನೆಸ್ ಮ್ಯಾನ್ ಅದಾರು, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅಟ್ಟ ವೋಟ್ ಹಾಕು. ಮೇಲೆ 18 ವರ್ಷ ತುಂಬಿರುವಂತ ಎಲ್ಲಾ ಯುವಕರಿಗೆ, ಯುವಕಿಯರಿಗೆ ಮತದಾನ ಹಕ್ಕನ್ನು ಕೊಟ್ಟಾರೆ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ದಿನನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹಗಲು ರಾತ್ರಿ ನೆನೆಸ್ಬೇಕು. ಇಷ್ಟು ಹೇಳಿ ನಾನು 2 ಭಾಷಣವನ್ನು ಮುಗಿಸುತ್ತೇನೆ.